ವೀಕ್ಷಕರೇ ಇಲ್ಲಿ ನೋಡ್ತಾ ಇರ್ಬೋದು, ಇಲ್ಲೊಂದು ತೋಟ, ಇದು ನಮ್ಮ ಫ್ರೆಂಡ್ ತೋಟನೇ, ನಮ್ಮೂರಲ್ಲಿ ಆಗಿರೋ ಇನ್ಸಿಡೆಂಟು. ತುಂಬ ಬೇಜಾರಾಗ್ತಿದೆ ನೋಡೋಕ್ಕೆ. ರೀಸನ್ ಏನು ಅಂದರೆ ಇಲ್ಲೊಂದು ನೋಡಿ, ಇದೊಂದು ಕೆಂಪು ಹುಳ ಏನು ಇಲ್ಲಿ ಓಡಾಡ್ತಾ ಇದೆಯಲ್ಲ, ಇದು ರೆಡ್ ಪಾಮ್ ಅಂತ. ಈ ನಾವು ಚಿಕ್ಕ ಮಕ್ಕಳಿದ್ದ ಯಾರೆಲ್ಲ ಈ ಜೀರುಂಡೆ ಅಂತ ಆಟ ಆಡಿಸ್ತಾ ಇದ್ವಲ್ಲ, ಅದೇ ಥರ. ಬಟ್ ಇದಾದರೆ ಆಟ ಆಡೋ ಜೀರುಂಡೆ ಅಲ್ಲ, ಇದು ರೆಡ್ ಪಾಮು. ವೆರಿ ಡೇಂಜರ್ ಇದು. ಇದೇನು ಮಾಡ್ತಾ ಇದೆ ಅಂದರೆ ಎಲ್ಲ ಅಡಿಕೆ ಗಿಡಗಳ ಮೇಲ್ಗಡೆ ಹೋಗಿ ಸುಳಿ, ಅಲ್ಲಿ ನೋಡಿ ಆ ಸುಳಿ ಏನಿದೆ, ಸುಳಿ ಕೊಳೆಯುತ್ತೆ ಫಸ್ಟು. ಆ ಸುಳಿ ತಿಂದ್ಕೊಂಡು ಸುಳಿಯಿಂದ ಕೆಳಗೆ ಬರ್ತಾ ಇದೆ. ಅದು ಸ್ಟೆಮ್ಮಲ್ಲೆಲ್ಲ ತುಂಬ ಚೆನ್ನಾಗೇ ಕಾಣಿಸ್ತಾ ಇದೆ. ಕೆಲವೊಂದು ಸ್ಟೆಮ್ಮಿಂದನೂ ಹೋಗ್ತವೆ, ಬಟ್ 90% ಇಲ್ಲಾಗಿರೋ ಇನ್ಸಿಡೆಂಟ್ ಬಂದು ಮೇಲ್ಗಡೆ ಸುಳಿಯಿಂದ ತಿನ್ಕೊಂಡು ಬಂದಿದೆ, ಒಳಗೆ ತಿನ್ಕೊಂಡು ಬರ್ತಿದೆ. ಏನು ಆಗ್ತಿದೆ ಅಂತಲೂ ಗೊತ್ತಾಗ್ತಿಲ್ಲ. ಫಸ್ಟ್ ಈ ತೋಟದಲ್ಲಿ ಒಂದು 2-3 ಗಿಡ ಆಯಿತು, 2-3 ಕಡ್ದಾಕಿದ್ರು. ಏನೋ ಹುಳ ಬಂದಿರ್ಬೋದು, ಏನೋ ರೋಗ, ಏನೋ ಸುಮ್ಮನೆ ನೆಗ್ಲೆಕ್ಟ್ ಮಾಡಿದರು. ನೆಕ್ಸ್ಟ್ ನೋಡಿ, ಸುಮಾರು ಇವಾಗ ಒಂದು 10-15 ಗಿಡ ಕಡ್ದಾಕೋ ಪರಿಸ್ಥಿತಿ ಬಂದಿದೆ. ಸ್ಟಿಲ್ ಸ್ಟ್ರಗಲ್ ಮಾಡ್ತಾಯಿದ್ದೀವಿ. ಇದು ಏನಕ್ಕೆ ಹಿಂಗೆ ಆಗ್ತಿದೆ ಅಂತೇಳಿ ಕೊನೆಗೂ ಫೈಂಡ್ ಔಟ್ ಮಾಡೋಕ್ಕೆ ಆಗ್ತಿಲ್ಲ. ಫೈನಲಿ ಕನ್ಕ್ಲೂಷನ್ ಏನಾಗಿದೆ ಅಂದರೆ ಈ ಹುಳ ಏನು ಮಾಡ್ತಾ ಇದೆ, ಈ ಒಂದು ಮರಗಳನ್ನೆಲ್ಲ ಕಡ್ದು ಅದ್ರದ್ದು ಸ್ಟೆಮ್ ಓಪನ್ ಮಾಡಿ ನೋಡಿದಾಗ ಗೊತ್ತಾಗ್ತಿದೆ, ಸಿಕ್ಕಾಬಟ್ಟೆ ಹುಳಗಳಿದೆ ಆ ಥರದ್ದು. ಸೊ ದಯಮಾಡಿ ಈ ಥರ ಯಾವುದೇ ಒಂದು ಹುಳಗಳಿದ್ದರೆ, ಏನೇ ಒಂದು ಕ್ರಿಮಿಕೀಟಗಳು ಕಾಣಿಸಿದರೆ ಇಮಿಡಿಯೇಟಾಗಿ ಅದನ್ನು ಯಾವ್ದಾದ್ರು ಕೃಷಿ ಇಲಾಖೆಗೆ ತೋರಿಸಿ ಇಮಿಡಿಯೇಟ್ ರಿಯಾಕ್ಟ್ ಮಾಡಿ. ಇಲ್ಲ ಅಂದರೆ ತೋಟ ಹಾಳು ಮಾಡ್ಕೊತೀವಿ. ಥ್ಯಾಂಕ್ ಯು. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ.